ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಫೋನ್ಗಿಂತ ಹೆಚ್ಚಾಗಿ ನಾವು ಸದಾ ಕಿವಿಯಲ್ಲಿ ಬ್ಲೂಟೂತ್ ಇಯರ್ಫೋನ್ ಅಥವಾ ಏರ್ಪಾಡ್ಸ್ ಹಾಕಿಕೊಂಡಿರುವುದನ್ನೇ ಹೆಚ್ಚಾಗಿ ನೋಡ್ತೀವಿ. ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಅಥವಾ ಕೆಲಸ ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಹೀಗೆ ಹಲವು ಸಂದರ್ಭಗಳಲ್ಲಿ ವೈರ್ಲೆಸ್ ಹೆಡ್ಫೋನ್ಸ್ಗಳನ್ನು ಉಪಯೋಗಿಸುತ್ತೀವಿ. ವೈರ್ಲೆಸ್ ಹೆಡ್ಫೋನ್ಗಳು ನಮ್ಮ ಲೈಫನ್ನು ತುಂಬಾ ಸುಲಭ ಮಾಡಿಬಿಟ್ಟಿವೆ. ಆದರೆ ಇವುಗಳನ್ನ ಗಂಟೆಗಟ್ಟಲೆ ಕಿವಿಗೆ ಸಿಕ್ಕಿಸಿಕೊಳ್ಳುವುದು ಎಷ್ಟು ಅಪಾಯಕಾರಿ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಇದರ ಅಡ್ಡ ಪರಿಣಾಮಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ಕಿವುಡುತನದ ಅಪಾಯ. ದೀರ್ಘಕಾಲದವರೆಗೆ ಹೆಚ್ಚಿನ ವಾಲ್ಯೂಮ್ನಲ್ಲಿ ಆಡಿಯೋ ಕೇಳುವುದರಿಂದ ಕಿವಿಯ ಒಳಗಿರುವ ಸೂಕ್ಷ್ಮ ನರಗಳು ಶಾಶ್ವತವಾಗಿ ಹಾನಿಯಾಗಬಹುದು. ಇದರಿಂದ ಚಿಕ್ಕ ವಯಸ್ಸಿನಲ್ಲೇ ಶ್ರವಣ ದೋಷ ಉಂಟಾಗುವ ಸಾಧ್ಯತೆ ಇರುತ್ತದೆ. ನಮಗೆ ಗೊತ್ತಿಲ್ಲದಂತೆ ನಾವು ಶ್ರವಣ ದೋಷಕ್ಕೆ ಒಳಗಾಗಬಹುದು. ಕಿವಿಯ ಇನ್ಫೆಕ್ಷನ್ ಸಾಧ್ಯತೆ. ಕೆಲವು ವಿಧದ ಇಯರ್ಬಡ್ಸ್ ಕಿವಿಯೊಳಗೆ ಗಾಳಿ ಸಂಚಾರವನ್ನ ಕಡಿಮೆ ಮಾಡಬಹುದು. ಇದರಿಂದ ಕಿವಿ ಬೆವರುತ್ತದೆ ಹಾಗೂ ಕಿವಿಯಲ್ಲಿ ತೇವಾಂಶ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಬೆಳೆಯಲು ಅವಕಾಶವಾಗಬಹುದು. ಇದು ಕಿವಿಯ ಸೋಂಕು ಅಥವಾ ಕಿವಿ ನೋವು ಕಾಣಿಸಿಕೊಳ್ಳಲು ಕಾರಣವಾಗಬಹುದು. ಏಕಾಗ್ರತೆಯ ಕೊರತೆ. ಸತತವಾಗಿ ಇಯರ್ಫೋನ್ಗಳ ಮೂಲಕ ಸಂಗೀತ ಕೇಳುವುದು ಅಥವಾ ಸಂಭಾಷಣೆ ಮಾಡುವುದು ಮೆದುಳಿನ ಮೇಲೆ ಒತ್ತಡ ಹೇರಬಹುದು. ಇದರಿಂದಾಗಿ ಕೆಲಸದ ಮೇಲೆ ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಹೊರ ಜಗತ್ತಿನ ಸಂಪರ್ಕ ಕಡಿತ. ಇದು ಕೇವಲ ಆರೋಗ್ಯವಲ್ಲ, ಸುರಕ್ಷತೆಯ ಪ್ರಶ್ನೆಯೂ ಹೌದು. ರಸ್ತೆಯಲ್ಲಿ ಅಥವಾ ಟ್ರಾಫಿಕ್ನಲ್ಲಿ ಇಯರ್ಫೋನ್ ಹಾಕಿಕೊಂಡು ಹೋಗುವಾಗ ಬೇರೆ ವಾಹನಗಳ ಹಾರ್ನ್ ಕೇಳಿಸದೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಬಹುದು. ಹಾಗಾದರೆ ಬ್ಲೂಟೂತ್ ಬಳಸಲೇಬಾರದೆ? ಖಂಡಿತ ಇಲ್ಲ. ಆದರೆ ಕೆಲವು ಮುನ್ನೆಚ್ಚರಿಕೆ ವಹಿಸಬೇಕು. 60-60 ರೂಲ್ ಫಾಲೋ ಮಾಡಿ. ಅಂದರೆ 60% ಕಡಿಮೆ ವಾಲ್ಯೂಮ್ ಇಡಿ ಮತ್ತು ದಿನಕ್ಕೆ 60 ನಿಮಿಷಕ್ಕಿಂತ ಹೆಚ್ಚು ಬಳಸಬೇಡಿ. ನಾಯ್ಸ್ ಕ್ಯಾನ್ಸಲೇಷನ್ ಇರುವ ಉತ್ತಮ ಗುಣಮಟ್ಟದ ಹೆಡ್ಫೋನ್ ಬಳಸಿ. ನಿಮ್ಮ ಇಯರ್ಬಡ್ಸ್ ಅನ್ನ ನಿಯಮಿತವಾಗಿ ಕ್ಲೀನ್ ಮಾಡಿ. ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ವೈರ್ಲೆಸ್ ತಂತ್ರಜ್ಞಾನಗಳಲ್ಲಿ ಒಂದಾದ ಬ್ಲೂಟೂತ್ ಇಂದು ಹೆಡ್ಫೋನ್ಗಳು, ಇಯರ್ಬಡ್ಗಳು ಮತ್ತು ಸ್ಮಾರ್ಟ್ ವಾಚ್ಗಳ ರೂಪದಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಆದರೆ ಯಾವುದೇ ತಂತ್ರಜ್ಞಾನದ ಅತಿಯಾದ ಬಳಕೆಯು ಆರೋಗ್ಯದ ಮೇಲೆ ಕೆಲವು ಪರಿಣಾಮಗಳನ್ನು ಬೀರುವುದು ಸಹಜ. ಬ್ಲೂಟೂತ್ ತಂತ್ರಜ್ಞಾನವು ನಮ್ಮ ಜೀವನವನ್ನ ಸುಲಭಗೊಳಿಸಿದೆ ನಿಜ, ಆದರೆ ಅದರ ಮಿತ ಬಳಕೆ ಮತ್ತು ಸರಿಯಾದ ಕಾಳಜಿ ಅತ್ಯಗತ್ಯವಾಗಿದೆ. ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಬೆಲ್ ಬಟನ್ ಒತ್ತುವುದನ್ನ ಮರಿಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.